ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕಂಟಿನ್ಯೂ ಆಗಿರುವಂಥ ವಿಡಿಯೋ ನೋಡ್ರಿ ಫ್ರೆಂಡ್ಸಾ. ಸೊ ಬರೀ ಈ ವಿಡಿಯೋದೊಳಗೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಿರಿಯರು ಹೇಳ್ದಂಗೆ ಮದುವೆ ಆಗಲಕ್ಕ ಮನೆ ಆಗಲಕ್ಕ ಸಾಲ ಇರ್ದ ಆಗಲ್ಲ ಅಂತಾರೆ. ನಾವು ಕೂಡ ಹಾಗೆ ನೋಡ್ರಿ, ಈಗ ಸಾಲ ಮಾಡಿ ಮನೆ ಮಾಡ್ಕೊಳಕತ್ತೀವಿ. ಸಾಲನ ಹರಿಬೋದು ನೋಡ್ರಿ, ದೇವ್ರ ಶಕ್ತಿ ಕೊಳ್ಳಂತ ಬೇಡ್ಕೊತೀವಿ ಗಂಡ ಹೆಂಡ್ತಿಗೆ. ಸೊ ಒಬ್ರಿಗೆ ಪೇಮೆಂಟ್ ಮಾಡ್ದೈತ್ರಿ ಮನೆ ಓಪ್ಲಿಂಗ್ ವಿಷಯವಾಗಿ. ಸೊ ಸದ್ಯಕ್ಕೆ ಕೈ ಭಾಳ ಅಡಚಣೆದಂಗೆ ಆಗಿತ್ತು. ಬೇರೆಯವ್ರ ಹತ್ರ ಹೇಳಿದ್ರು ಯಜಮಾನ್ರು, ಬಟ್ ಅದು ಟೈಮಿಂಗ್ ನಮ್ಗೆ ಅದು ಅಮೌಂಟ್ ಸಿಗಲಿಲ್ಲ. ಅಮೌಂಟ್ ಕೊಡಲೇಬೇಕಾಗಿತ್ತು. ಸೊ ಹಾಗಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಏನು ಮಾಡಿದ್ವಿ ಅಂದ್ರೆ, ಸದ್ಯದ ಮಟ್ಟಿಗೆ ಇವಾಗ ನನ್ನ ಹತ್ರ ಕಿವಿಯೇನು ಇದ್ದವು ರೀ 2 ಜೊತೆ. ಸೊ ಅವನು ಕೊಟ್ಟ ಯಜಮಾನ್ರಿಗೆ, ಈಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡಿರಿ, ಮತ್ತು ಮುಂದಿನ ನೋಡ್ಕೊಳಕ್ಕೆ ಬರ್ತದೆ ಅಂತೇಳಿ. ಸೊ ಹಾಗಾಗಿ ಒಂದು ಜೊತೆ ವೇರ್ ಮಾಡಿದ್ದೆ, ಮತ್ತು ಇನ್ನೊಂದು ಜೊತೆ ರಿಂಗು ಕೂಡ ಇದ್ದವು. ಸೊ ಅವನ್ನ ಕೊಟ್ಟೆ ನೋಡ್ರಿ. ಒತ್ತಿ ಇಡ್ರಿ, ಸದ್ಯಕ್ಕೆ ಅಮೌಂಟ ಮುಂದಿನವ್ರಿಗೆ ಪೇ ಮಾಡಂತೇಳಿ. ಕಷ್ಟ ಸುಖಕ್ಕೆ ಹೆಣ್ತಿನೇ ಆಗೋದು ನೋಡ್ರಿ. ಸೊ ಬಂಗಾರ ಆಗಲಕ್ಕ ಮುಂದೇನು ರೊಕ್ಕ ದೇವ್ರು ನಮಗೆ ಒಳ್ಳೇದು ಮಾಡಿದ್ನಪ್ಪ, ನಾವು ಒಳ್ಳೆ ದುಡಿಯಕತ್ತೀವಿ, ಒಳ್ಳೆ ರೀತಿಯಾಗಿ ಇದ್ವಿಪ್ಪ ಅಂದ್ರೆ ಮುಂದೆ ಬಂಗಾರ ತೊಗೊಳಕ್ಕೇನು ಟೈಮ್ ಹತ್ತಲ್ರಿ. ಕೈಯಾರು ಹೋಗಿದ್ವಪ್ಪ ಅಂದ್ರೆ ಹೋಗಿ ಪಟ್ಟಂತ ತೊಗೊಂಬರ್ಬೋದು. ಈ ಸದ್ಯಕ್ಕೆ ನಮ್ಗೆ ಮನಿನೂ ಕೂಡ ಅದೊಂದು ದೊಡ್ಡ ಆಸ್ತಿನೇ ನೋಡ್ರಿ. ಸೊ ಮನೆ ಸಂಬಂಧ ಭಾಳ ಕಷ್ಟಪಟ್ಟು ಇವಾಗ ಅದು ಮಾಡ್ಕೊಳಕತ್ತೀವಿ. ಹಾಗಾಗಿ ನನಗೆ ಎಲ್ಲರಿಗೆ ಹೆಣ್ಮಕ್ಳಿಗೆ ಇರೋಂಗೆ ಬಂಗಾರದ ಆಸೆ ಐತಿ, ಬಟ್ ತೀರಾ ಏನಿಲ್ಲ. ಅಯ್ಯೋ ಹೆಂಗೆ ಕೊಡ್ಲಪ್ಪ ಅನ್ನಂಗೂ ಕೂಡ ಭಾಳ ಅನ್ಸಂಗಿಲ್ಲ. ಸದ್ಯಕ್ಕೆ ಅದು ಆಗಿಬಿಟ್ರೆ ಸಾಕಪ್ಪ ಅನ್ನಂಗಂತ ಅನಿಸ್ಬಿಡ್ತೈತಿ. ಸೊ ಅದಕ್ಕೋಸ್ಕರ ಅರ್ಜೆಂಟಿಗೆ ಬೇಕಾಗಿತ್ತು ನೋಡ್ರಿ. ಮುಂದಿನವ್ರ ಕಡೆಯಿಂದ ಪೇಮೆಂಟ್ ನಮಗೆ ಬರೋದಿತ್ತು, ಆಗಿಲ್ಲ ಅಂಥೇಳಿ ಕೊಟ್ಟೆ. ಸೊ ಇದು ಬೆಂಟೆಕ್ಸನ್ನು ಕೂಡ ಹಾಕೋತೀನಿ, ಬಟ್ ಜಾಸ್ತಿ ಟೈಮ್ ಹಾಕ್ಕೊಂಡ್ರೆ ಕಿವಿ ನನಗೊಂಥರ ಅವು ರಸಿಗದಂಗೆ ಆಗ್ಬಿಡ್ತಾವೆ ರೀ, ಗುದಗುದನಂಗೆ ಆಗ್ತಾವೆ. ಸೊ ಹಾಗಾಗಿ ಬೆಂಟೆಕ್ಸು ಕೂಡ ಹಾಕ್ಕೊಂಡಿಲ್ಲ. ಸೊ ಬರ್ರಿ ಇವಾಗ ಸಾಯಂಕಾಲದ್ದು ಕೂಡ ಇದ್ರ ಜೊತೆಗೆ ವಿಡಿಯೋನ ಆ್ಯಡ್ ಮಾಡಿ ಹಾಕಕತ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನೀವು ಕೂಡ ಮನೆ ಮಾಡ್ಕೊಳ್ಳುವಂಥ ಟೈಮ್ನಾಗ ಈ ಥರದ್ದೆಲ್ಲ ಸಿಚುವೇಶನನ್ನು ನಿಭಾಯಿಸ್ಕೊಂಡು ಬಂದಿರ್ತೀರಿ ಅಂತ ಕೇಸಿ ಅನ್ಕೊತೀನಿ. ನನಗೆ ಬಂಗಾರದಕ್ಕಿಂತ ಹೆಚ್ಚಿನ ಖುಷಿ ನನ್ನ ಮನೆ ಬಗ್ಗೆ ಐತೆ ನೋಡ್ರಿ. ಸೊ ಹಾಗಾಗಿ ಸಣ್ಣ ಪುಟ್ಟದ್ದೆಲ್ಲನೂ ಕೂಡ ನಾವು ಈ ಸದ್ಯ ಕಮಿಟ್ಮೆಂಟ್ಸ್ಗಳಿಗೆ ನಾವು ಮತ್ತು ಯಜಮಾನ್ರಿ ಸಾತ್ಕೊಳ್ಳಾರ್ದ ಯಾರು ಕೊಡ್ಬೇಕು ಹೇಳ್ರಿ. ಇನ್ನೊಂದು ಏನಂದ್ರೆ, ನಾವು ಒಂದೇ ನಿರ್ಧಾರ ಮಾಡೀವಿ, ದೇವ್ರು ನಮಗೆ 10 ಲಕ್ಷ ಸಾಲ ಅಂದರೆ ಲೋನ್ ಮಾಡ್ಕೊಳಕ್ಕೆ ಮೊದಲು ಹಾಕಿದ್ದಿಲ್ಲ. ಆದ್ರೂ ಇವಾಗ ಏನೋ ದೇವ್ರ ಆಶೀರ್ವಾದದಿಂದ ನಮಗೆ ಲೋನ್ ಅಮೌಂಟು ಕೂಡ ಸಜ್ಜಾಯ್ತು ರೀ, ಮನಿ ಫಿಕ್ಸ್ ಆಯಿತು. ಇವಾಗ ಸಣ್ಣ ಪುಟ್ಟದಾದರೂ ನಾವು ಮತ್ತು ನಮ್ಮದೇ ಆದಂಥ ಒಂದು ಮಾಡ್ಕೊಂಡ್ರಾಯ್ತು ಅಂತೇಳಿ ಕೇಸಿ, ಮತ್ತು ಮುಂದೆ ಬೇಕಾರೆಲ್ಲ ತೊಗೊಳಕ್ಕೆ ಬಿಡಿಸ್ಕೊಳಕ್ಕೆ ಬರ್ತಾ ಕಿವೇನು ಅಂತೇಳಿ. ಸೊ ಈ ಸದ್ಯಕ್ಕೆ ಈ ಥರ ಕೆಲಸ ನಡೆದೈತ್ರಿ. ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ನಮ್ಮ ಫ್ಯಾಮಿಲಿ ಒಳಗೆ ಯಾರಿಗೂ ಕೈ ಚಾಚಬಾರ್ದು. ಸ್ವಾಭಿಮಾನ ಅಂತ ನಾವು ನಮ್ಮದು ಮಾಡ್ಕೋಬೇಕು. ಒಂದು ಟೈಮಿಗೆ ಹೊರಗಡೆ ಅವ್ರ ಹತ್ರ ಕೇಸಿ ಮತ್ತೆ ಕೊಡ್ಬೋದು, ಬಟ್ ಮನೆಯವ್ರ ಹತ್ರ ಒಂದು ಸರಿ ಇಸ್ಕೊಂಡು ಅನುಭವ ಆಗೈತಿ. ಹಾಗಾಗಿ ಮನೆಯವ್ರ ಹತ್ರ ರೊಕ್ಕ ರೂಪಾಯಿದು ಲೇವೇದೇವಿ ಅಂತೂ ಇಟ್ಕೊಳಕ್ಕೆ ಹೋಗ್ಬಾರ್ದು ನೋಡ್ರಿ. ಹೊರಗಿನವ್ರ ಹತ್ರ ಒಂದು ಟೈಮಿಗೆ ಕೊಟ್ಟು ತೊಗೊಂಡು ಮಾಡಿದ್ದು ಪರವಾಗಿಲ್ಲ ರೀ. ನಮ್ಮ ಕಷ್ಟ ಅಂದ್ರೆ ಒಂದು ಹೊತ್ತಿಗೆ ಹೊರಗಡೆಯವರಿಂದ ಇಸ್ಕೊಂಡ್ರು ಪರವಾಗಿಲ್ಲ, ಬಟ್ ಮನೆಯವ್ರ ಹತ್ರ ಯಾವತ್ತೂ ಸಾಲ ಸೂಲ ಮಾಡಬಾರ್ದು. ಇದು ನನ್ನ ಒಂದು ಒಪಿನಿಯನ್ ಐತೆ ನೋಡ್ರಿ. ಇದು ನಿರ್ಧಾರ ಸರಿಯೋ ತಪ್ಪೋ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ಊರಿಂದ ನೋಡ್ರಿ ಅವ್ವ ಚಕ್ಲಿ ತೊಗೊಂಡು ಬಂದಾರ, ಬಾಲುಷಿ ತೊಗೊಂಡು ಬಂದಾರ, ಶೇವು ತೊಗೊಂಡು ಬಂದಾರ, ಊರ್ಲಿಂದ ರೀ ರೊಟ್ಟಿ ತೊಗೊಂಡು ಬಂದಾರ ರೀ. ಹಿಂಗೆ ಗಪ್ಪು ಎಷ್ಟಪ್ಪು 1-2 ತಿನ್ಬೇಕಿಲ್ಲ, ಹಲ್ವಳ ಬೀಳ್ತಾವ. ಚಕ್ಲಿ ತಿನ್ ಚಕ್ಲಿ. ನಮ್ಮ ಪಿಲ್ಲುಗೂ ಕಟಿಂಗ್ ಮಾಡ್ಸೊಂಬಂದಿರಿ. ಒಳಪ್ಪು ಈ ಕಡೆ ಮಿಲಿಟ್ರಿ ಕಟಿಂಗ್. ಯಾವ ಕಟಿಂಗ? ಚಕ್ಲಿ ಹೊಡಸಲ್ಲ. ಬೀಳ್ತದ ಶಿಸ್ತಿಡು. ಹಂಗೆ ಯಜಮಾನ್ರಿ ಕಿರಾಣಿ ಮಾಲು ತೊಗೊಂಬಂದಾರ. ಹಾಗೆ ಅಕ್ಕಿ ಆಗಿದ್ದು ನೋಡ್ರಿ, ಅಕ್ಕಿ ತೊಗೊಂಬಂದಾರ. ರೇಷನ್ ಅಕ್ಕಿನ ಯೂಸ್ ಮಾಡತ್ತಿದ್ವಿ. ಇವು ರೇಷನ್ ಅಕ್ಕಿ ರೀ, ರಿಟರ್ನ್ ಕೊಡ್ಬೇಕು, ಭಾಳ ಹೊಲಸದಾವು. ಬಟ್ ರಿಟರ್ನ್ ಕೊಡ್ಬೇಕಂದ್ರೆ 8 ದಿನ ಅವೇ ಯೂಸ್ ಮಾಡೀವಿ ಊಟ ಮಾಡೋಕೆ. ತಂದಾರ ನೋಡ್ರಿ ಯಜಮಾನ್ರಿ ಅಕ್ಕಿನ. ಹಂಗೆ ಇಲ್ಲೆಲ್ಲ ಮಾಲು ಎಲ್ಲನೂ ಕೂಡ ಐತ್ರಿ. ಜೊತೆಗೆ ಇವಾಗ ಹಾಗೆ ರೊಟ್ಟಿನೂ ಕೂಡ ತೊಗೊಂಡು ಬಂದಾರ ನೋಡ್ರಿ ಅವ್ವ. ಮತ್ತು ಅಕ್ಷಿ ಚಟ್ನಿ ರೀ ಫ್ರೆಂಡ್ಸ್. ಇದು ನನಗಂತೂ ಭಾಳ ಇಷ್ಟ ನೋಡ್ರಿ. ಬಟ್ ಅಕ್ಷಿ ಚಟ್ನಿ ಮಾಡೋದು ಕಡಿಮೆ ಮಾಡಿಬಿಟ್ಟಿನಿ, ಇಷ್ಟ ಆದ್ರೂ ಒಬ್ಬೇಕಿನ ಸಂಬಂಧ ಎಲ್ಲಿ ಮಾಡಲ ಅಂತೇಳಿ. ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಅವ್ವ ಊರಿಂದ ಸ್ವೀಟ್ ಕಾರ್ನ್ ತೊಗೊಂಡು ಬಂದಿದ್ರಿ. ಸ್ವೀಟ್ ಕಾರ್ನ್ ಬಜ್ಜಿ ಮಾಡತ್ತೀನಿ. ಮಾಮೂಲಿ ರೀ, ನಾವು ಉಳ್ಳಾಗಡ್ಡಿ ಬಜ್ಜಿಗೆ ಹೆಂಗೆ ಎಲ್ಲನೂ ಮಿಕ್ಸ್ ಮಾಡ್ತೀವಿ. ಕಡ್ಲಿ ಹಿಟ್ಟು, ಉಪ್ಪು, ಸೋಡಾ ಪುಡಿ, ಅಜ್ವಾನ, ಮತ್ತು ಸ್ವಲ್ಪ ಖಾರ ಹಾಕಿನ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಹುಡುಗರು ಬಾಯಾಗ ಅವು ಖಾರ ಭಾಳ ಅದಾವ್ರಿ ಅದಕ್ಕಂತೇಳಿ. ಮತ್ತು ಕೊತ್ತಂಬರಿ ಹಾಕಿನ್ರಿ, ಸೋಡಾ ಪುಡಿ, ಎಲ್ಲನೂ ಉಳ್ಳಾಗಡ್ಡಿ ಎಲ್ಲನೂ ಮಿಕ್ಸ್ ಆದ್ಮ್ಯಾಗ ಸ್ವೀಟ್ ಕಾರ್ನ್ ನೋಡ್ರಿ ಹಂಗನೂ ಹಾಕೋಬೋದು ಅಪ್ಪುಟ. ನಾ ಏನು ಮಾಡೀನಿ ಅಂತಂದ್ರಿ, ಈ ಥರ ಈ ಥರ ಹೊಡಿಬೇಕು ನೋಡ್ರಿ. ಹೊಡ್ದೀನಿ ರೀ. ಇಲ್ಲಿ ಟಪ್ ಅಂತವ್ರಿ ಎಣ್ಣೆಗೆ ಒಮ್ಮೆ ಸಿಡಿದ್ರೆ ಡೇಂಜರ. ಅದಕ್ಕೆ ಈ ಥರ ಎಂಡಿ ಕಲ್ಲು ತೊಗೊಂಡು ಹೊಡ್ದು
ಇದ್ರೊಳಗೆಲ್ಲ ಈಗ ಮಿಕ್ಸ್ ಮಾಡೀನಿ ರೀ. ಲಾಸ್ಟಿಗೆ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಅಂದ್ರೆ ರೀ ಮೆಕ್ಕಿತೇನೆ, ಸ್ವೀಟ್ ಮೆಕ್ಕಿತೇನೆ. ಹಾಂ, ನಮಗೂ ಕಾರವಾರ ಪಾರವಾರ ಅಂದ್ರೆ ಏನು ಗೊತ್ತಾಗಬೇಕು. ಸ್ವೀಟ್ ಕಾರ್ನ್ ನಮಗೆ ಜಾಸ್ತಿ ರೂಢಿ ಇದ್ದಿಲ್ಲ ಬಿಡ್ರಿ. ನಮ್ಮ ಊರಾಗ ಅವು ಸಪ್ಪನು ಸಾದಾ ಇರ್ತಿದ್ವಲ್ಲ, ಜವಾರಿ ತೇನಿ ತೇನಿ, ಅವು ಸುಟ್ಕೊಂಡ್ ತಿನ್ನಕ ಅವು ಎಳಿ ಇದ್ದ ಸುಟ್ಕೊಂಡ್ ತಿಂದು ಉಪ್ಪು ಹಚ್ಚಿ ತಿಂತಿದ್ವಿ. ಈಗ ಸ್ವೀಟ್ ಕಾರ್ನ್ ಈಗ ಇದ್ದಿಲ್ಲ. ಕಡೆ ಇದ್ವ ಏನ, ಈಗ ನಮ್ಮ ಕಡೆ ಅಂದ್ರೆ ಅದೇ ಒಂದೊಂದು ದೊಡ್ಡ ದೊಡ್ಡ ಗೊಬ್ಬರ ಚೀಲ ತುಂಬಿ ಕುದಿಸಿ ಬಿಡ್ತಾರ. 20 ರೂಪಾಯಿ ಒಂದ್ ತೇನಿ, 3 4 ಒಂದ್ ತಗೊಂಡ್ರೆ 20, 3 ತಗೊಂಡ್ರೆ 50. ಮಳಿ ಬರಾಗಂತ್ರ ಮತ್ತ ಅದಕ್ಕೆ ರುಚಿ ಬಿಸಿ ಬಿಸಿದು ಹುಳಿ ಖಾರ ಮಸ್ತ್ ಆಗುತ್ತೆ. ಏನೈತಿ ಕುದಿಸಿದ ಮೆಕ್ಕಿ ತೇನಿ ಒಂದಿಟ್ಟು ನಿಂಬೆ ಹಣ್ಣು, 2 ನಮೂನಿ ಬೆಳೆ ಹಾಕೊಂಡಿಲ್ಲವ. 2 ನಮೂನಿ ಬೆಳೆ ಅಂದ್ರ ಇವು ಸರು ಹಡ್ದಂದ ಹಾಕೊಂಡಿದ್ದೆ. ಇಲ್ಲ ತಿರುಪತಿಗೆ ಹೋಗಿ ಬಂದಿಂದ ಹಾಕೊಂಡಿನಿ ಇವನ್ನ. ತಿರುಪತಿಗೆ ಹೋಗೋ ಮುಂದಾಗ ಹಾಕೊಂಡಿದ್ನೆ. ಮನೆ ಸುಂಕವ ಬಿಡ್ಲಿಲ್ಲ, ಎಟ್ಟವ ಇಷ್ಟು ಬಳಿ ಅದಾವು ನಾವು ಅಲ್ಲಿ ಅಂದ್ರೆ ಕೇಳಲಿಲ್ಲ. ನಮ್ಮ ಓಣೆನಾರ ಅವಾಗ ಇಲ್ಲೇ ಸೊಲ್ಲಾಪುರದ ಮನಿ ಓಪನಿಂಗ್ದಾಗ ಹಾಕ್ಸ್ಕೊಂಡ್ರ ಅಂತೇಳಿ, ಯಾಕ್ರಿ ಬರ್ರಿ ಬಾ ಗೌಡಿಸೇನಂತೆ ಬಿಡ್ಲಾರ್ದ ಹೋಗಿ ಬಳಿ ಹಾಕ್ಸಿ ಲಗ್ನ ಮಾಡಿ ಸೀರೆ ಉಡಿಸಿ ಕಳಿಸಿದಳ್ರೆ ಓಣೆನವ್ರು ಸುಂಕವ್ ಅಂತೇಳಿ ಎಲ್ಲರಿಗೂ ಗೊತ್ತಾಗುತ್ತ. ನೋಡಿರಿ, ನನಗೆ ಯಾವಾಗ್ಲೂ ಬಳಿ ಅಂದ್ರೆ ತುಂಬ ಇಷ್ಟ ನೋಡ್ರಿ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಬಳಿ, ಆದ್ರೆ ಕೈ ಹಿಡಿಸಲ್ಲವ್ರಿ. ಈಗ ಇನ್ನೇ ಸಾಕ್ಸ್ಕೋಬೇಕಂದ್ರೆ ಮುಂದ ಜಾಗ ಇಲ್ದಂಗ ನೋಡ್ರಿ. ಇಷ್ಟು ಬಳಿ ಅಂದ್ರೂ ಇವ್ 1 ಡಜ್ಜಿನ 2 ಡಜ್ಜಿನ ಅದಾವ್ರಿ. ಇವು ಹಸಿರ 1 ಡಜ್ಜಿನ ಅದಾವ, ಚಿಕ್ಕಿ 1 ಡಜ್ಜಿನ ಅದಾವ ನೋಡ್ರಿ. ಚಿಕ್ಕಿಯಾಗ 1 ಹೋಗೈತಿ, ಹಸಿರ್ನ್ಯಾಗ ಹೋಗಿಲ್ಲ. ಎಣ್ಸಕತ್ತಾಳ್ರಿ ಅವ್ವ. ಸೊ ಈಗ ಬರ್ರಿ ಬಜ್ಜಿ ಮಾಡಮಂತಿ. ಸದ್ಯಕ್ಕೆ ರೆಸಿಪಿ ಅದು ಏನು ಶೇರ್ ಮಾಡಕ್ಕೆ ಮೊದ್ಲಿನಂಗೆ ಎನರ್ಜಿನ ಅಂತ ಅನ್ಸಲಾಗಿತ್ರಿ. ಆದ್ರೂ ಇದು ವರ್ಕ್ ಅಲ್ಲ. ಬೇರೆ ಕಡೆ ನೌಕರಿ ಮಾಡೋಕೆ ಹೋಗಿದ್ವಿ ಅಂದ್ರೆ ಮನ್ಯಾಗ ಏನೇ ಕೆಲಸ ಇದ್ರೂ 2 ದಿನ ಬೇಡ 3 ದಿನ ಸುಟ್ಟಿ ಕೊಡ್ತಾರೆ. ಮತ್ತು ಅದ್ರ ಹೋಗಬೇಕಾಕಿತ್ತಲ್ಲ, ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ. ಹಂಗಾಗಿ ಇದು ನಮ್ಗೆ ಕಾಯಕವೇ ಕೈಲಾಸ ಅಂತಾರೆ ನೋಡ್ರಿ. ಅದೇ ಥರ ಇದು ವಿಡಿಯೋ ಮಾಡೋದಂದ್ರೆ ಇದು ನಮ್ಗೆ ಹೊಟ್ಟಿ ಪಾಡ್ರಿ. ಜೊತೆಗೆ ಇದು ಒಂದು ಜಾಬ್ ಇದ್ದಂಗೆ. ಹಂಗಾಗಿ ಮಾಡೋಕ್ಕಬೇಕು ನೋಡ್ರಿ ಫ್ರೆಂಡ್ಸ. ಒಂದು ಟೈಮಿಗೆ ವಿಡಿಯೋ ಮಾಡಕ್ಕೆ ಬಿಟ್ರು ಮತ್ತೊಂದು ಟೈಮಿಗಾರ ವಿಡಿಯೋ ತೊಗೊಳ್ಬೇಕು ನೋಡ್ರಿ. ಸೊ ಈ ಸದ್ಯಕ್ಕೆ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಭಾಳ ಇಂಪಾರ್ಟೆಂಟ್ ನಮಗೆ. ಯಾಕಂದ್ರೆ ಈ ಬರೋದ ವ್ಯೂಸ್ ಕಡಿಮೆ ರೀ. ಹಾಗಾಗಿ ಸೊ ಇದ್ರಾಗಾದರೂ ಸ್ವಲ್ಪ ಹೆಚ್ಚಿಗೆ ವಿಡಿಯೋಗಳ್ನ ಹಾಕಿ ಸ್ವಲ್ಪ ಏನೋ ಒಂದಿನ ಬಿಟ್ರೆ ಮತ್ತೆ ಅಷ್ಟೇ 100 ರೂಪಾಯಿ ಅಂದ್ರೆ ಅದೇ ಮತ್ತೆ ಎದಕ್ಕಾರ ಆಗುತ್ತಲ್ರಿ ಸದ್ಯಕ್ಕೆ ಸಿಚುವೇಶನ್ಗೆ. ಅದಕ್ಕಂತೇಳಿ ಬಡ ಬಿಸಿ ಬಿಸಿ ಬಜ್ಜಿ ಬಿಡನ್ರಿ ನೋಡ್ರಿ. ಸದ್ಯಕ್ಕೆ ಸ್ವೀಟ್ ಕಾರ್ನ್ ಬಜ್ಜಿ ಅಂತ ರೆಡಿ ಅದು ರೀ. ಎಲ್ಲರದು ಬಜ್ಜಿ ಟ್ರಿಪ್ ಮುಗೀತು. ಸ್ವಲ್ಪ ಇಷ್ಟೇ ಇಟ್ಟು ಉಳಿದೈತೆ ರೀ, ಹಾಕಿದೆ ಎಲ್ಲರಿಗೂ ಸಾಕಾಗ ನೋಡ್ರಿ. ಕ್ರಿಸ್ಪಿಯಾಗಿ ಬಂದವು ರೀ. ಆದ್ರೆ ಒಂದು ಸ್ವಲ್ಪ ಬಾಯಾಗ ಜಿಗಿ ಅನ್ನಂಗೆ ಆಗ್ಯಾವು. ಹಿಟ್ಟಿನ ಫಾಲ್ಟ್ ರೀ ಇದು. ಯಾಕಂದ್ರೆ ಅದು ಹೀರಾ ಬೇಸನ್ ಹಿಟ್ಟು ಜಸ್ಟ್ ಡೊಕ್ಳಕ್ಕೆ ಜಾಸ್ತಿ ಮಸ್ತ್ ಆಗತ್ತೆ ರೀ ಅದು. ಅಂದರೂ ಆಗ್ಯಾವ್ರಿ ರುಚಿ. ಲೂಸ್ ಕಡಲೆ ಹಿಟ್ಟು ಸಿಗುತ್ತೆ ನೋಡ್ರಿ, ಅದು ತಂದು ಮಾಡಿದ್ರಂದ್ರೆ ಇನ್ನೂ ಬೆಸ್ಟ್ ಹಾಕೋ ನೋಡ್ರಿ. ಬಿಸಿ ಇದ್ದಾಗ ತಿಂದರೆ ಬೆಟರ್ ಇದೆ. ಸಾರು ಕಾಯಕ್ಕಿಡ್ತೀರಿ ಸದ್ಯಕ್ಕೆ. ಒಬ್ಬರೇ 1 ರೊಟ್ಟಿ ಊಟ ಮಾಡಿದ್ರಿ, 1 ರೊಟ್ಟಿ ಬಿಸಿ ಬಜ್ಜಿ ತಿಂದರು. ಸೊ ಇವಾಗ ನಾ ಎಷ್ಟು ಹಾಕ್ಕೊಂಡು ನೋಡ್ರಿ, ಟೇಸ್ಟೇ ಆಗ್ತಾವ್ರಿ ಥಂಡಿ ಒಳಗೆ. ಸೊ ಇವಾಗ ಬಜ್ಜಿ ತಿನ್ನಮ್ರಿ ನಾವು. ಮಮ್ಮಿ ನೋಡ್ರಿ ಸೊ ಆವಾಜ್ ಕಮ್ಮಿ ಮಾಡ್ಯಾವ, ಆವಾಜ್ ಕಮ್ಮಿ ಮಾಡ್ಯಾವ. ಇದರ ಸೌಂಡ್ ಕೇಳಬಾರ್ದಲ್ಲ, ಅದು ನಮಗೆ ರಿಸ್ಕ್ ಅಮ್ಮ. ನಾವು ಮೊಮ್ಮಕ್ಕಳು ನೋಡಾಕತ್ತೀವಮ್ಮ. ನೋಡ್ರಿ ಏನು ಸ್ವೀಟ್ ಮೆಕ್ಕಿ ಕಾಳು ಹಾಕಿ ಬಜ್ಜಿ ಮಾಡಿದ್ರೆ ಅದ್ರಾಗ ಒಂದು ತೆಳ್ಳನ ರೊಟ್ಟಿ, ಸ್ವೀಟ್ ಕಾರ್ನರ್ ಬಜ್ಜಿ, ಸಾರು, ಅನ್ನ ಊಟ ಮಾಡಿ ತಣ್ಣಗೆ ಸ್ವಲ್ಪ ಗಾಳಿ ಇದ್ರೆ ಕುಂತೀನಿ. ವಿಡಿಯೋ ನೋಡಾಕತ್ತೀನಿ ನೋಡ್ರಿ. ನಮ್ಮದು ಓಂಕಾರ್, ನಮ್ಮದು ಶ್ರೀಧರ್, ನಮ್ಮದು ಸಿದ್ಧಾರ್ಥ್ ಪಿಲ್ಲೆ. ಎಲ್ಲರದು ಊಟ ಆತನ್ರಿ, ನಮ್ದು ಊಟ ಆತು. ನೀರು ನಿಂತಾವ ನೋಡ್ರಿ. ನಿನ್ನ ಈಗ ಹಾಕೇನು
ಏನು ಬಾದನೆ ಆಗೈತೆ ಆಕೆ ಮತ್ತೆ ಒಳ್ಳೆಕೇನು ಇಲ್ಲ ಮತ್ತೆ ಹೊಳಗಿಂದನು ಹಾಂ ಮಮ್ಮೀಗ ವಿಡಿಯೋ ನೋಡ್ಕೊತ ಕೂತಾರೆ ಒಂದು ಸ್ವಲ್ಪ ಹೊತ್ತು ಮಸ್ತ್ ಐತಿ ಗಾಳಿ ರೀ ಆದ್ರೆ ಥಂಡಿ ಭಾಳ ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ. ಮತ್ತು ಈ ಕಡೆಗೆಲ್ಲ ನೀರು ನಿಂತಾವು ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿಗದಂಗೆ ಆಗೈತೆ ನೋಡ್ರಿ. ಯಜಮಾನ್ರು ಕಸ್ಬರ್ಗಿ ತೊಗೊಂಡು ಬಂದಾರೆ ಫ್ರೆಂಡ್ಸ. ಯಾಕಂದ್ರೆ ಈಗ ಮನೆ ಓಪ್ನಿಂಗ್ ಆದ್ಮ್ಯಾಗ 1 ವರ್ಷ ಕಸ್ಬರ್ಗಿನ ಕೊಂಡಂಗಿಲ್ಲ ರೀ, ಜೊತೆಗೆ ಉಪ್ಪನ್ನು ಕೂಡ ಕೊಂಡಂಗಿಲ್ಲ. ಅದಕ್ಕಂತೇಳಿ ಉಪ್ಪು ಮತ್ತು ಇನ್ನೊಂದು 2 ದಿನ ಬಿಟ್ಟು ತೊಗೊಂಬರ್ತೀವಿ. ಈಗ ಏನೈತೆ ನೋಡ್ರಿ ಇಷ್ಟು 1 ಡಜನ್ ಅದಾವೇನು ರೀ ಇವು 1 ಡಜನ್ ಕಸ್ಬರ್ಗಿ ತೊಗೊಂಡು ಬಂದಾರೆ ನೋಡ್ರಿ ಫ್ರೆಂಡ್ಸ. ನಮ್ಮ ಮನ್ಯಾಗ ಒಟ್ಟು ಕಸ್ಬರ್ಗಿ ತಾಳಕಿನ ಬರಲ್ರಿ. ಹುಡುಗರು ಕಸ್ಬರ್ಗಿ ತೊಗೊಂಡು ಒಗ್ದಾಡ್ತಾವ, ಎಷ್ಟು ಹತ್ತಿಟ್ರು ಅದನ್ನೆಲ್ಲಿ ಮುಚ್ಚಿಡ್ಬೇಕು ಹೇಳ್ರಿ. ಹಂಗಾಗಿ ತಾಳಕಿ ಭಾಳ ಬರಲ್ರಿ. ಮತ್ತು 1 ವರ್ಷ ತನಕ ಕೊಂಡಂಗಿಲ್ಲ ಅಂತೇಳಿ ತೊಗೊಂಡು ಬಂದಾರ ರೀ. ತಿಂಗಳಿಗೆ ಬಂದಾದ್ರು ಟಿಕಾಸ್ಲೆ ಅಂತೇಳಿ. ಬಟ್ ರೇಂಜ್ ಕಡಿಮೆ ಇರುವಂಥವು ಅದಾವು. ಪಿಲ್ಲು ಸ್ನೇಹ ನೋಡ್ರಿ ಈಗ ಮುಕ್ಕೊಂಡಾರ. ಈಗ ನೋಡ್ರಿ ಹೆಂಗೆ ಮುಕ್ಕೊಂಡ್ರೆ ಚಂದನ ಆಟ ಆಡ್ಯಾರ, ನಿದ್ದಿಲ್ಲ ಏನಿಲ್ಲ. ಹಂಗಾಗಿ ಈಗ ಒಟ್ಟು ಯಾವಾಗ ನೆಲ ಸಿಗುತ್ತೆ ನಂಗೆ ಮುಕ್ಕೊಂಡಾರ್ರಿ. ನಮ್ದು ಯಾಕೋ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಕಡಿಮೆ ಅನ್ಸಕತ್ತೈತೇನೋ, ನೀವು ಕಮೆಂಟ್ ಮಾಡಿ ಹೇಳ್ರಿ. ಬ್ಲರ್ ನಂಗೆ ಅನ್ನಿಸ್ತದ್ರಿ. ಇವ್ರಿಗೆ ಊಟ ಕುಂತಾರ ಅಕ್ಷಿಂಡಿ ಬಜ್ಜಿ ಮೊಸರು ರೊಟ್ಟಿ ಎಲ್ಲ ಮಿಕ್ಸ್ ಆಗಿ. ಬೆಳಗ್ಗೆ ನೋಡ್ರಿ ಈಗ ಅಮ್ಮನ ಸುಸ್ಲ ಇವಾಗ ರೆಡಿ ಆಗೈತೆ ನೋಡ್ರಿ. ಹುಂಚುಳಿ ಯಾಕೆ ಮಾಡ್ತಾಳೆ, ಎಲ್ಲರೂ ನಾವು ಬಗಸ್ಕೊಂತಿರ್ತೀವಿ ಹುಂಚುಳಿ ಸುಸ್ಲಕ್ಕೆ ಮಮ್ಮಿ ಮಾಡುವಂಥದ್ದಕ್ಕೆ. ಸೊ ಇವಾಗ ಹುಳಿ ಹಾಕಿ ಚುರ್ಮುರಿನ ನೆನೆಸಿ ಸೊ ರೆಡಿ ಆಗತ್ತೈತೆ ನೋಡ್ರಿ. ಪುಟಾಣಿ ಹಿಟ್ಟನ್ನು ಕೂಡ ಅಲ್ಲೇ ಅದ. ಚಮಚ ಕೊಡುವ ಕಡೆ ಸ್ವಲ್ಪ ಚುರ್ಮುರಿನೂ ಊರ್ಲಿಂದ ತೊಗೊಂಬಂದಾರ್ರಿ ಮಮ್ಮಿ. ಖಾರ ಕಮ್ಮಿ ಹಾಕಿದೆ ನೀವು ಖಾರ? ನಿಮ್ಮ ಮನೆಗೆ ಇವತ್ತು ನಾಷ್ಟ ಏನೋ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಪಿಲ್ಲೋಗ ಉರಿ ಬಂದವ್ರಿ. ಮಮ್ಮಿ ಏನೈತಿ ಕೊಬ್ಬರಿ ಎಣ್ಣೆ ಹಚ್ತಿಕ್ಕತ್ತಾರ. ಮುಂಗಾಲಿಗದೆ ಎಲ್ಲ ಇಲ್ಲೇ ಒಣಕು ಒಣದೊಂದು ಅರ್ಬಿ ಕಾಲ ತಂದು ಹಾಕಂಗೆ. ನಾವು ಸಣ್ಣವರಿದ್ದಾಗ ಹಿಂಗೆ ಮಾಡ್ತಿದ್ದೇಳ್ರಿ ನಮ್ಮವ್ವ. ಇಟ್ಟೆಲ್ಲ ಅವಾಗ ಓಡೋಗ್ಬೇಕ್ರಿ ನಾವು. ಅಂಗೈಗೆ ಅಂತ ಎಣ್ಣೆ ಹೆಚ್ಚು ಸರ್ಕಾರಿ ದವಾಖಾನೆ ತೋರಿಸ್ಕೊಂಬಂದು ಅರ್ಧ ಹಾಕ್ರಿ ಗಿರ್ದ ಹಾಕ್ರಿ 1ದಾಗ 4 ಮಾಡ್ರಿ ಅಂತ ಕೊಡ್ತಿದ್ರು. ಅದನ್ನು ಹಾಕಿ ಇಲ್ಲ ಆಳು ನಾ ಹಿಂಗೆ ಎಣ್ಣೆ ಹಚ್ಚಕತ್ತೀನಿ. ಅದನ್ನ ಎಣ್ಣೆಗೆ ಅದನ್ನ ಗುಳಿಗೆ ಹಾಕಿ ತುಂಬ ಹೊಚ್ಚಿ ಮನಸ್ಸಿ ಮತ್ತೆ ನಮ್ಗೆ ತೆಗ್ದ ನಾವು ಮಾಡೋರಿ. ಈಗ ಏನು ಮಾಡಿದ್ರು ಈಗಿನ ಹುಡುಗರಾತ್ರಿ ಈಗಿನ ತಿನ್ನು ಬದುಕಿಗಾಗತ್ರಿ ಗೊತ್ತೇ ಆಗೋದಿಲ್ಲ ನೋಡ್ರಿ. ನಾವು ಯಾವಾಗ ಅವ್ರ ಕಡೆ ಅಷ್ಟು ದಾರಿ ಮಾಡ್ಬೇಕ್ರಿ. 1 2 4 ಬಂದಿದ್ವಿ. 4 ಮಂದಿಗೆ ಹಿಂಗೆ ಮಾಡ್ಕೋತ್ರ ತಿನ್ನೋದೇನಂತೆ ಓಡೋತಿದ್ರಿ. ಅವಾಗ ಬೇಸಿತ್ತು. ಇದು 1ಕ್ಕೆ 2ಕ್ಕೆ ನಾವು ಅವ್ರು ಯವ್ವ ಅನ್ನತನ ನಾವು ಅಪ್ಪ ಅಂತೇಳಿ ಅವ್ರಕಿನ್ನ ಬಲ ನೆಲಾಡ್ದಂಗೆ ಮಾಡ್ತೀವಿ. ಹಂಗಾಗಿ ಕಂಡು ಹಿಡಿತೈತ ಊರಿಗೆ ಭಾಳ ಪಿಲ್ಲು ಇದು ಮೆತ್ತಗಾಗ್ಬಿಡ್ತಾನೆ ರೀ. ಒಂದಿಂದ ಊರಿಗೆ ಎಷ್ಟು ಗಟ್ಟದ ಅಷ್ಟು ಮೆತ್ತಗಾಕನ್ರಿ ಅವ ಊರಿಗೆ. ಅದು ಬಡ್ಬಿಡ್ಸಾಡೋದು ಮಾಡ್ತಾನೆ ರೀ ಅದು ಊರಿಗೆ ಬಂತಂದ್ರೆ. ಇಲ್ಲೊಳಪ್ಪು. ಸೊ ನೋಡ್ರಿ ಫ್ರೆಂಡ್ಸ, ಅವ್ವ ಕಟ್ಟಿಗೆ ಒಲೆ ಹಚ್ಚಿ ನೀರೊಲಿ ಹಚ್ಚಾರ ನೋಡ್ರಿ. ಸ್ನೇಹ ತಲೆ ಎರ್ದಾರಿ ಫ್ರೆಂಡ್ಸ. ಮತ್ತು ನೀರೊಲಿ ಮ್ಯಾಗ ಕಾಸಿದ ನೀರಿಂದ ತಲೆ ತೊಗೊಂಡ್ರೆ ಮೈನು ಹಳವಾರದಂಗೆ ಆಗ್ತೈತ್ರಿ. ಒಂಥರ ಚಲೋ ನೋಡ್ರಿ. ಇವು ಹೀಟರ ಮತ್ತು ಇವು ಗ್ಯಾಸ್ ಮ್ಯಾಗ ಕಾಸ್ಕೊಂತೀವಲ್ರಿ, ಹಂಗಾಗಿ ಕೂದಲ ಉಳೆಲ್ಲನ ಅಂತಂತೀವಿ ನೋಡ್ರಿ ಫ್ರೆಂಡ್ಸ. ಸೊ ಕಟ್ಟಿಗೆ ಒಲೆ ಮ್ಯಾಗಿನ ನೀರು ಕಾಸ್ತೀವಲ್ಲ ಅದು ಕೂಡ ಒಂಥರ ಔಷಧಿ ಥರ ಕೆಲಸ ಮಾಡುತ್ತಂತ್ರಿ ನೀರು. ಸೊ ಇವಾಗ ಏನೈತ್ರಿ ಅವ ನೀರು ಹಾಕ್ಕೊಂಡಾರಿ ಜಾಕ ಮಾಡಕ್ಕೆ. ಸೊ ನನಗಿಷ್ಟ ನೀರು ಇಟ್ಟಾರ ನೋಡ್ರಿ. ನನಗೂ ಖುಷಿ ಕಟ್ಟಿಗೆ ಒಲೆ ಮ್ಯಾಗ ನೀರು ಕಾಸಿ ಮೈ ತೊಗೊಳದ್ರಿ. ಅದ್ರಾಗ ಸಿಕ್ಕಾಪಟ್ಟೆ ಗಾಳಿ ಜೊತೆಗೆ ನಂಗೆ ಟೈಮ್ದೊಂದು ಮ್ಯಾನೇಜ್ ಮಾಡೋಕ್ಕೆ ಇದಾಗತ್ತಿತ್ತು. ಸೊ ಹಾಗಾಗಿ ಕಟ್ಟಿಗೆ ಎಲ್ಲ ಒಣಗಿಸಿ ಎಲ್ಲ ಕಡ್ದು ಒಣಗಿಸಿ ಅಲ್ಲಿ ತೆಗೆದು ಇಟ್ಟಿದ್ದೀನಿ ರೀ. ಮತ್ತು ಇವೆಲ್ಲ ಹಾಳೆಗಳು ವೇಸ್ಟೇಜ್ ಇದ್ದು ಹಾಳೆಗಳೆಲ್ಲ ಹಚ್ಚಿ ಮತ್ತು ಒಲೆ ಹಚ್ಚಾರ ನೋಡ್ರಿ. ಈಗ ನಾನು ಏನೋ ಜಕ ಮಾಡಬೇಕು, ಇನ್ನು ನೀರು ಕಾದಿಲ್ಲ ರೀ. ಬಾಂಡೆ ಅದ ನೋಡ್ರಿ. ನಾಷ್ಟ
ಆಗೈತಿ, ಚಾನು ಆಯಿತು, ನಾಷ್ಟ ಆಗೈತಿ. ಇಷ್ಟು ಬಡ ಬಡ ಬಾಂಡೆ ತಿಕ್ಕಿದ್ವು ಅಂದ್ರೆ ಒಂದು 4 ಒಗ್ಯಾಣ ಅದಾವ್ರಿ. ನಿನ್ನೆ ಒಗ್ಯಾಣ ಸ್ವಲ್ಪ ಉಳಿದಾವು, ಹಂಗಾಗಿ ವಿಸು ಮತ್ತು ವಿಸು ತೊಗೊಂಡು ಬಡ ಬಡ ಇಷ್ಟು ಒಗ್ಯಾಣ ಮಾಡಿದ್ದೆ. ನಿತ್ಯ ತೆಗೆದಂಗೆ ಆಗ್ತಿತ್ತು ನೋಡ್ರಿ ಫ್ರೆಂಡ್ಸ್. ವಿಡಿಯೋ ಹೆಂಗೆ ಬರತ್ತಾವು ಕಮೆಂಟ್ ಮಾಡಿ ಹೇಳಿ ನಮಗಂತೂ. ಸೊ ಈ ಬಿಸಿ ಇದ್ರೊಳಗೆ ನಿಮಗೂ ಅರ್ಥ ಆಗ್ತದೆ ನೋಡ್ರಿ, ಯಾಕಂದ್ರೆ ಫಂಕ್ಷನ್ ಇದ್ದಾಗ ಹೆಂಗೆ ಓಡಾಟ ಕೆಲಸ ಇರ್ತಾ ಏನಂತೇಳಿ. ಸೊ ಹಾಗಾಗಿ ಆದ್ರೂ ಇದು ನನ್ನ ಜಾಬ್ ಅಂತೇಳಿ ವರ್ಕ್ ಅಂತೂ ಬಿಡಂಗಿಲ್ರಿ, ಮಾಡ್ತಿರ್ತೀನಿ. ವಿಡಿಯೋಗಳು ಒಂದೇ ಟೈಮಿಗೆ ಹಾಕೋದು ಆಗಲಾಗೈತಿ, ರೆಗ್ಯುಲರಾಗಿ ಹಾಕ್ತೀನಿ. ಬಟ್ ಎಡಿಟಿಂಗ್ ಮಾಡೋದು ಅದು ಲೇಟ್ ಆಗುತ್ತಲ್ಲ, ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ. ಒಂದು ಲೇಟ್ ಆಗ್ತದೆ, ಮುಂದಿಂದೆಲ್ಲ ಪ್ರೊಸೆಸಲ್ಲಿ ಲೇಟ್ ಆಗ್ತದೆ ತೊಗೊಂಡ್ಬಿಡುತ್ತೆ ನೋಡ್ರಿ. ಸೊ ಹಾಗಾಗಿ ಆದ್ರೂ ಯಾವಾಗ ಹಾಕಿದ್ರು ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಕತ್ತೀರಿ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಯಾಕೆ ಇಷ್ಟಪಡ್ತೀನಿ. ಇನ್ನೂ ಒಂದಿಬ್ಬರು ಸಿಸ್ಟರ್ಸ್ ಅಂತೂ ನಿಮ್ಮ ವಿಡಿಯೋ ಸಂಬಂಧ ವೇಟ್ ಮಾಡ್ತೀನಿ ರೀ, ನಿಮ್ಮ ಬ್ಲಾಗ್ ಸಂಬಂಧ ವೇಟ್ ಮಾಡ್ತೀನಿ ಅಂತೀರಿ. ಅಷ್ಟೊಂದು ಹಚ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಎಲ್ಲರಿಗಿನ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಬ್ಲಾಗ್ ಇದ್ದೀವಿ. ಎಲ್ಲರಿಗೂ ಬಾಯ್ ಬಾಯ್. ಬರ್ರಿ ನೀರು ಕಸ ಕಟ್ಟಿ ನೋಡ್ರಿ. ನಂದು ಸ್ವಲ್ಪ ಬಂದ್ಗಳೇ ಅವ್ರದ್ದು ತಗದನ ಬೇರೆ, ನಮ್ಮ ತಗದನ ಬೇರೆ. ಹೋಗವ ಗ್ಯಾಸಿನ ಮೇಲೆ ನೀರು ನಮ್ಗೆ ಚಲೋ ಆಗಂಗಿಲ್ಲಂತೇಳಿ ಅಂಥವು ಇಂಥವು ಹಾಳಿ ಇವು ಎಣ್ಣೆ ಕ್ಯಾರಿ ಬ್ಯಾಗ ಇಟ್ಟಿರ್ತಾಳ್ರೆ ಸುತ್ತ ನಿಂಗೆ ಒಲಿ ಹಚ್ಚಿಬಿಡ್ತೀನಿ ನೋಡ್ರಿ. ನೀರು ಕಳ ನೀರು ಕದಾವು. ಆಯ್ತು, ಈಗ ಮನೆಗೆ ಹೋದಾಗಿಲ್ಲ, ಈಗ ಮನೆಗೆ ಹೋಗಿಂದ ಇಲ್ಲಿ ಇರತ್ತನಾರ ಇಷ್ಟಾಗ ಎಂಜಾಯ್ ಮಾಡಿದ್ ನೋಡ್ರಿ. ಹೊರಗೆ ನೀರು ಕಾಸಿ ನಾಳೆ ಅವು ದಮ್ಮನ ಕಟ್ಟಿಗೆ ಅದಾವ್ರು, ಯಾರು ಬಂದ್ರು ಇಷ್ಟು ಹೊರಗೆ ಬಿತ್ತಂದ್ರೆ ಅದೇ ಕಟ್ಟಿಗೆ ಹಚ್ಚಿ ನೀರು ಕಾಸಿ ಕೊಡ್ತೀನಿ. ಅವು ಕಟ್ಟಿಗೆ ಹೆಂಗಿದ್ರು ಒಲ್ಯಾಗ ಹೋಗ್ತಾವ್ರಿ, ಯಾಕೆ ಹೋಗುದಿಲ್ಲ ಅಂತಾಳ. ಹೋಗಿಸಿ ನೀರು ಕಾಸಿ ಕೊಡ್ತೀನಿ ನೋಡ್ರಿ. ಬರ್ರಿ ಇಂಥವೆಲ್ಲ ಎಣ್ಣೆ ಹಾಳಿ ಪಾಳಿ ಇವ್ರಲ್ಲಿ ಕಸ್ತು ಪುಟ್ಟ್ಯಾಗ ಹಾಕ್ತಾರ, ಕಚಡ ಪುಟ್ಟ್ಯಾಗ್ರಿ ಒಲ್ಯಾಗಿಟ್ಟು ಕಾಸಿದ್ರೆ ಏನಾಗುತ್ತೆ ರೀ. ಮಂದ್ಗಂಡು ನೀರು ಕಾಯ್ತಾವ ನೋಡ್ರಿ. ತೆಗೆದಿರ್ತೀನವ ನಾ ವೇಸ್ಟ್ ಮಾಡಂಗಿಲ್ಲ, ಪರಿಸರ ಹಾಳಾಗುತ್ತೆ ಅಂತೇಳಿ ಇದ್ರೂ ಸೆಪ್ರೇಟ್ ಆಗಿ ತೆಗೆದು ಕಸ್ಗಳಿಗೆ ಹಾಕ್ತೀನಿ. ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಅಜ್ಜಿ ಇಂಥ 3 ಅಂತಸ್ತದ ಮ್ಯಾಗ ಒಲಿ ಹಚ್ಚಿ ನೀರು ಕಾಸ್ತಾರ. ಅವ್ರ ವ್ಯವಸ್ಥೆ ಮಾಡ್ಯಾರಿ, ನಾ ಕಾಸಕತ್ತೀನಿ. ಆದ್ರೆ ಈ ಗಾಳ್ಯಾಗ ಒಲಿ ಹಚ್ಚದ್ ಹೇಳ್ರಿ, ಅದಕ್ಕೇನ್ರಿ ಕಟ್ಟಿಗೆ ಹಾಳಿ ಹೋಗ್ಬಿಟ್ರೆ ಮುಗುದ ಬೇಕಾಗಿಲ್ಲ, ತಾನ ಹತ್ಬೇಕು ನೋಡ್ರಿ. ಯಾರೆಲ್ಲ ಹೊಲ್ದಾಗ ಮನಿ ಇದ್ದವರು ಅಡವ್ಯಾಗ ಮನಿ ಮಾಡಿದವ್ರಿಗೂ ಇದೇ ತಗದನ ಇರ್ತಾರೆ. ಆಮೇಲೆ ಮತ್ತೆ ಶೀಟ್ಯಾಗ 2-3 ಅಂತಸ್ತು ಕಟ್ಟಿದ್ದವರು ಸುತ್ತಮುತ್ತ ಕಂಪೌಂಡ್ ಬಿಟ್ಟಿರ್ತಾರ. ನೀರಿಗಾಗಿ ಒಲಿ ಬಂದಿರ್ತಾರ. ಹಳ್ಳ್ಯಾನ ಮಂದಿ ಒಟ್ಟ ಒಲಿ ಮ್ಯಾಗ ಕಾಡ್ಸ್ಕೊಂಡು ನೀರನ್ನ ಯೋಗ್ಯ ಅನ್ನೋ ಲೆಕ್ಕಕ್ಕೆ ಇರ್ತೀವಿ ನೋಡ್ರಿ ನಾವು. ಎಲ್ಲರಿಗೂ ಬಾಯ್.